ಕಳೆದ ವರ್ಷ ನ್ಯೂಜಿಲೆಂಡ್, ಈಗ ಸೌತ್ ಆಫ್ರಿಕಾ ತಂಡಗಳು ಭಾರತಕ್ಕೆ ಬಂದು ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾವನ್ನು ವೈಟ್ ವಾಶ್ ಮಾಡಿವೆ. ಈ ಎರಡೂ ಸರಣಿಗಳಲ್ಲಿ ಟೀಂ ಇಂಡಿಯಾವನ್ನು ಗುರುವಾಗಿ ಮುನ್ನಡೆಸಿದ್ದು ಗೌತಮ್ ಗಂಭೀರ್. ತವರಿನಲ್ಲಿ ಟೀಂ ಇಂಡಿಯಾವನ್ನು ಮಣಿಸುವುದು ಅಸಾಧ್ಯ ಎನ್ನುವ ಸಮಯದಲ್ಲಿ ಎರಡು ತಂಡಗಳು ಭಾರತಕ್ಕೆ ಬಂದು ಬಲಿಷ್ಠ ತಂಡವನ್ನು ಅವರದ್ದೇ ನೆಲದಲ್ಲಿ ಕ್ಲೀನ್ ಸ್ವೀಪ್ ಮಾಡೋದೆಂದರೆ ಸುಲಭದ ಮಾತಲ್ಲ. ಆದರೆ ಅಂತಹ ಕಷ್ಟಕರ ಕೆಲಸವನ್ನು ನ್ಯೂಜಿಲೆಂಡ್ ಹಾಗೂ ಸೌತ್ ಆಫ್ರಿಕಾ ತಂಡಗಳು ಮಾಡಿ ಮುಗಿಸಿವೆ. ಇತ್ತ ಟೀಂ ಇಂಡಿಯಾದ ಸೋಲಿಗೆ ಅನುಭವದ ಕೊರತೆ ಪ್ರಮುಖ ಕಾರಣವಾಗಿದ್ದು ತಂಡದ ಮುಖ್ಯ ಕೋಚ್ ಆಗಿರುವಂಥ ಗೌತಮ್ ಗಂಭೀರ್ ಅವರ ಕೆಲವು ನಿರ್ಧಾರಗಳು ತಂಡದ ಕಳಪೆ ಪ್ರದರ್ಶನಕ್ಕೆ ಕಾರಣ ಎನ್ನಬಹುದು. ಹೀಗಾಗಿ ಟೆಸ್ಟ್ ತಂಡದ ಹೀನಾಯ ಪ್ರದರ್ಶನಕ್ಕೆ ಗಂಭೀರ್ ಅವರನ್ನೇ ನೇರ ಹೊಣೆ ಮಾಡಲಾಗುತ್ತಿದ್ದು ಟೆಸ್ಟ್ ತಂಡದಿಂದ ಅವರನ್ನು ಹೊರಗಿಡಬೇಕು ಎಂಬ ಕೂಗು ಜೋರಾಗ್ತಿದೆ. 13 ತಿಂಗಳುಗಳಲ್ಲಿ ಎರಡನೇ ತವರು ಸರಣಿ ಸೋತಿದ್ದು ಗಂಭೀರ್ ನೇತೃತ್ವದಲ್ಲಿ ಟೀಂ ಇಂಡಿಯಾ ದಾಖಲೆ ಹೀಗಿದೆ. ನ್ಯೂಜಿಲೆಂಡ್ ವಿರುದ್ಧ 0-3 ಅಂತರದಲ್ಲಿ ಸೋತಿದ್ದಂಥ ಭಾರತ ತಂಡ ಈಗ ಸೌತ್ ಆಫ್ರಿಕಾ ವಿರುದ್ಧದ 2-0 ಅಂತರದಲ್ಲಿ ಸೋತಿದೆ. ಕೋಲ್ಕತ್ತಾ ಟೆಸ್ಟ್ನಲ್ಲಿ 30 ರನ್ಗಳಿಂದ ಸೋತ ನಂತರ ಗುವಾಹಟಿ ಟೆಸ್ಟ್ನಲ್ಲಿಯೂ ಸಹಿತ ಟೀಂ ಇಂಡಿಯಾ 408 ರನ್ಗಳ ಹೀನಾಯ ಸೋಲು ಅನುಭವಿಸಿತು. ಕಳೆದ ವರ್ಷ ಗಂಭೀರ್ 3 ಸ್ವರೂಪಗಳಲ್ಲಿ ಟೀಂ ಇಂಡಿಯಾದ ಕೋಚ್ ಆಗಿ ನೇಮಕಗೊಂಡ ನಂತರ ತವರಿನಲ್ಲಿ ನಡೆದ 9 ಪಂದ್ಯಗಳಲ್ಲಿ ಭಾರತ ತಂಡವು ಅನುಭವಿಸಿದ 5ನೇ ಸೋಲು ಇದು. ಉಳಿದ 4 ಗೆಲುವುಗಳು ಮಾತ್ರ ಬಾಂಗ್ಲಾದೇಶ್ ಮತ್ತು ವೆಸ್ಟ್ ಇಂಡೀಸ್ನಂತಹ ದುರ್ಬಲ ತಂಡಗಳ ವಿರುದ್ಧ ಬಂದಿವೆ.